ಫ್ರೆಂಡ್ಸ್ ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್ DCET 2022 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್. ಭಾಳಷ್ಟು ಕನ್ಫ್ಯೂಸ್ ಏನಿದ್ರೆ ಇವಾಗ ಕೆ ಇ ಅವರೇ ಕನ್ಫ್ಯೂಸ್ ಮಾಡಿದ್ದಾರೆ, ನಿಮಗೇನು ಕನ್ಫ್ಯೂಸ್ ಅಲ್ಲ, ಕೆ ಇ ಅವರೇ ಕನ್ಫ್ಯೂಸ್ ಮಾಡಿದ್ದಾರೆ. ಇವಾಗ ಏನಂದರೆ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಅವರು ಒಂದು ನೋಟಿಸ್ನ ಬಿಟ್ಟಿದ್ದಾರೆ. ಏನಂದರೆ ಅದು ಸರೆಂಡರ್ ಸೀಟ್ ಮ್ಯಾಟ್ರಿಕ್ಸು ಬಿಟ್ಟಿದ್ದಾರೆ, 20ಗೆ ಬಿಟ್ಟಿದ್ದಾರೆ. ಓಕೆ, ಬಟ್ ಆಲ್ರೆಡಿ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟಿದ್ದಾರೆ. ಓಕೆ, ಅದರಲ್ಲಿ ಯಾಡ್ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಓಕೆ, ಅವರೇ ಕ್ಲಿಯರ್ ಮಾಡಬೇಕು, ಅದನ್ನ ನಾಳೆ ಕ್ಲಿಯರ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಓಕೆ, ಬಟ್ ಅವ್ರು ಏನು ಮಾಡಿದಾರೆ ಆ ನೋಟಿಸಲ್ಲಿ ಏನಿದೆ ಅಂದರೆ KCETದು ರಿಮೈನಿಂಗ್ ಸೀಟು ಅಂದರೆ ಅನ್ಫಿಲ್ಡ್ ಸೀಟ್ನೇನಾದನ್ನೇ DCET ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇದು ಗುಡ್ ನ್ಯೂಸ್. ಯಾರಿಗೆ ಸೀಟ್ ಸಿಕ್ಕಿಲ್ಲಲ್ಲ, ಇದನ್ನ ಈಗ ಆ್ಯಡ್ ಮಾಡಿದ್ರೆ ಅದು ನಿಮಗೆಲ್ಲರಿಗೂ ಸೀಟ್ ಸಿಗುತ್ತೆ. ಯಾಕಂದರೆ ಓನ್ಲಿ 7,000 8,000 ಸೀಟ್ಸ್ ಇಷ್ಟು ಫಸ್ಟ್ ರೌಂಡಲ್ಲಿ ಅಷ್ಟೇ ಇತ್ತು. ಸೊ ಅದಕ್ಕೋಸ್ಕರ ಓಕೆ. ಆಮೇಲೆ ಇದನ್ನೇನು ಮಾಡಿದ್ದಾರೆ ಅಂದರೆ 20ಗೆ ಫಸ್ಟ್ ರೌಂಡಲ್ಲೇ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಸೀಟ್ಸು ಭಾಳಷ್ಟಿದೆ. ಓಕೆ, ಇಂಟೇಕು ಎಲ್ಲ ನೋಡಿರ್ಬೋದು ನೀವು ಆಲ್ರೆಡಿ PDF ಅಲ್ಲಿ. ಆದರೆ ಪ್ರಾಬ್ಲಮ್ ಇರೋದು ಇವಾಗ ಫಸ್ಟ್ ರೌಂಡ್ದವ್ರಿಗೆ ಆಲ್ರೆಡಿ ರಿಸಲ್ಟ್ ಕೂಡ ಬಿಟ್ಟಿದೆ. ಆಮೇಲೆ ಚಾಯ್ಸ್ 1ಗೆ ತೊಗೊಂಡಿದ್ದಾರೆ, ಚಾಯ್ಸ್ ಸೆಂಟ್ರಿನೂ. ಓಕೆ, ವೆದರ್ ಇವರು ಫಸ್ಟ್ ರೌಂಡಲ್ಲಿ ಅದು ಆವಾಗಲೇ ಆ್ಯಡ್ ಮಾಡಿದ್ದಾರೆ ಇಲ್ಲೋ ಸೀಟ್ಸು. ಓಕೆ, ಯಾಕಂದ್ರೆ ನೋಟಿಸ್ ಬರೋದು 20. ಈಗೆಲ್ಲ ಅವರೇ ಕ್ಲಿಯರ್ ಮಾಡಬೇಕು ಫ್ರೆಂಡ್ಸ್. ಮೇ ಬಿ ನಾಳೆ ಕ್ಲಿಯರ್ ಮಾಡ್ತಾರೆ. ಓಕೆ, ಇಲ್ಲಾಂದರೆ ಯಾಕಂದರೆ ಭಾಳ ಸ್ಟೂಡೆಂಟ್ಸ್ ಹೊಂಟಿದ್ದಾರೆ, ನಾಳೆ ಅಲ್ಲಿ ಕ್ಲಿಯರ್ ಆಗುತ್ತೆ. ತಲೆ ಕೆಡಿಸ್ಕೊಬೇಡಿ, ನಾಳೆ ಗೊತ್ತಾಗುತ್ತೆ ಈ ಅನ್ಫಿಲ್ಡ್ ಸೀಟ್ ಬಗ್ಗೆ. ಒಂದು ನಿಮಗೆ ಕನ್ಫರ್ಮ್ ಆಗಿ ಗೊತ್ತು ಬಿಡುತ್ತೆ ನೆಕ್ಸ್ಟ್. ಯಾಕಂದರೆ ಈಗ ಅವರು ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಾಗುತ್ತೆ. ವೆದರ್ ಕೆ ವೆಬ್ಸೈಟಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡಬೇಕಿಲ್ಲ, ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಇವಾಗ ಬಿಡ್ತಾರೆ, ತಲೆ ಕೆಡಿಸ್ಕೊಬೇಡಿ. ಯಾರ್ದು ಸೀಟ್ ಸಿಕ್ಕಿಲ್ಲಲ್ಲ ಅವ್ರಿಗೆ ಇವಾಗ ಇನ್ ಕೇಸ್ ಸೀಟ್ ಇವಾಗ ಸೆಕೆಂಡ್ ರೌಂಡ್ ಬಿಟ್ಟರು ಅವರು ಆಪ್ಷನ್ ಕೊಡ್ತಾರೆ ಆ್ಯಡ್ ಮಾಡೋಕ್ಕೆ. ಸೊ ತಲೆ ಕೆಡಿಸ್ಕೊಬೇಡಿ, ಬಿಟ್ಟರೆ. ಆದರೆ ಇದು ಯಾವುದು ಈ ಸೀಟ್ಸು ವೆದರ್ ಇವ್ರ ತೊಗೋತಾ ಇರಲಿಲ್ಲ ಅಂತ ನಾಳೆ ಗ್ಯಾರಂಟಿ ಸಿಗುತ್ತೆ. ತೊಗೋತಾರೆ ಆಬ್ವಿಯಸ್ಲಿ, ಯಾಕಂದ್ರೆ ಕೊಟ್ಟಿದ್ದಾರೆ ಆಲ್ರೆಡಿ. ಓಕೆ, ಸೀಟ್ಸನ್ನು ತೊಗೋಬೇಕಂತೇಳಿ ಗೌರ್ಮೆಂಟ್ ಕಡೆಯಿಂದ ಬಂದಿದೆ. ಓಕೆ, ಬಟ್ ರಿಸಲ್ಟ್ ಬಂದಿದೆ. ಇದನ್ನೆಲ್ಲ ಕ್ಲಾರಿಫೈ ನಾಳೆ KE ಅವರು ಮಾಡಬೇಕಾಗುತ್ತೆ. ನಾಳೆ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ, ನಾನು ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನಂದರೆ ನಿಮಗೆ ಭಾಳ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಆಗ್ತಾಯಿತ್ತು. ಏನಂದರೆ ಕಾಲೇಜು ಆಲ್ರೆಡಿ ಎಕ್ಸಾಮ್ ಬರ್ತಾಯಿತ್ತು ಫೆಬ್ರವರಿ ಅಂತ. ಫ್ರೆಂಡ್ಸ್, ಅದನ್ನ ನಿನ್ನೆ ನೋಟಿಸ್ ಬಂದಿದೆ, ನಾನೇ ಅಪ್ಡೇಟ್ ಮಾಡಿರೋದು. ಯಾಕಂದರೆ ನಾನು VT ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದರಲ್ಲಿ ಕೊಟ್ಟಿದ್ದಾರೆ ನಿಮಗೆ 2 ಮಂತು ಎಕ್ಸ್ಟ್ರಾ ಇರುತ್ತೆ. ಸೊ ನಿಮ್ಮ ಎಕ್ಸಾಮು 2 ಮಂತ್ ಪೋಸ್ಟ್ಪೋನ್ ಮಾಡಿದ್ದಾರೆ. ತಲೆ ಕೆಡಿಸ್ಕೋಬೇಡಿ. ಇವಾಗ ನಿಮ್ಮ ಕ್ಲಾಸ್ ಮುಗಿಸಿ ನಿಮಗೆ ಎಕ್ಸಾಮ್ ನಡೆಯೋದು. ಸೊ ಯಾರೂ ಟೆನ್ಷನ್ ತೊಗೋಬೇಕಲ್ಲ ನಿಮಗೆ ಸಿಲೆಬಸ್ ಮುಗಿತಾ ಇಲ್ಲ ಅಂತ. ಓಕೆ, ನಿಮ್ಗೆ ಮುಗಿಸಿ ಆಮೇಲೆ ಎಕ್ಸಾಮ್ ಇಡ್ತಾರೆ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.